ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ಯಾಟರ್ಡೆ ಸ್ನೇಹಿತರೆ, ಸ್ಕೂಲ್ ಇಲ್ಲ, ಸ್ವಲ್ಪ ರುಟೀನ್ ನಂದು ಚೇಂಜ್ ಇರುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತಾ ಇರೋ ಫಸ್ಟ್ ಕೆಲಸ ಅಂದರೆ ನಾನು ಸ್ವಲ್ಪ ಹೇರ್ ಪ್ಯಾಕ್ ಹಚ್ಚಬೇಕಿತ್ತು, ಮೆಹಂದಿ. ಹೋದ ವಾರ ಹಚ್ಚಿದ್ದೆ, ಈ ವಾರಕ್ಕೆ ಆಲ್ರೆಡಿ ನ್ಯೂ ಹೇರ್ ಗ್ರೋತ್ ಆಗಿರುತ್ತಲ್ವ, ಅದು ಗ್ರೇ ಕಾಣುತ್ತೆ. ಹಾಗಾಗಿ ನಾನು ವೀಕ್ಲಿ ಒನ್ಸ್ ಅಥವಾ ಮ್ಯಾಕ್ಸ್ 10 days ಒನ್ಸ್ ನಾನು ಮೆಹಂದಿ ಪ್ಯಾಕನ್ನು ಹಚ್ಚಬೇಕು. ಏನಿಲ್ಲ, ಇವಾಗಂತೂ ಎಷ್ಟೇ ಆರ್ಗ್ಯಾನಿಕ್ ಮೆಹಂದಿ ಅಂತ ತೊಗೊಂಡ್ರೂ ಮೊದಲಿನ ಥರ ಬರೋದಿಲ್ಲ. ಮೊದಲಾದರೆ ರಾತ್ರಿನೇ ಕಲಸಿಡಬೇಕಿತ್ತು, ಅದಕ್ಕೆ ಬೀಟ್ರೂಟ್ ರಸ, ಟೀ ಕುದಿಸ್ಬಿಟ್ಟು ಅದರ ನೀರು ಎಲ್ಲನೂ ಕಲರ್ಗೋಸ್ಕರ ಹಾಕಬೇಕಿತ್ತು. ಬಟ್ ಈಗ ತಕ್ಷಣ ಹಚ್ಕೊಂಡ್ರೂ ಕೂಡ ಕಲರ್ ಡಾರ್ಕ್ ಆಗೇ ಬರುತ್ತೆ. ಸೊ ಇದು ಯಾವುದು ಅಂದರೆ, ನಾನು ರೀಸೆಂಟಾಗಿ ಅದು ಸ್ವಲ್ಪ ದಿನದ ಹಿಂದೆ ಅತ್ತರ್ ಆಯುರ್ವೇದ ಅಂತ ಒಂದು ಮೆಹಂದಿನ ರಿವ್ಯೂ ಮಾಡಿದ್ದೆ. ಸೊ ಆ ಮೆಹಂದಿನ ಇವತ್ತು ನಾನು ಹಚ್ಕೊಳ್ತಾ ಇದ್ದೀನಿ. ಬಟ್ ಇರೋದ್ರಲ್ಲಿ ಇದು ಬೆಟರ್. ಯಾಕೆ ಅಂದರೆ ಬೇರೆದೆಲ್ಲ ಹಚ್ತಾ ಅದು ಕಲಿಸ್ತಾ ಇದ್ದಂಗೆ ಕಲರ್ ಕಾಣೋದಕ್ಕೆ ಶುರು ಆಗಿಬಿಡುತ್ತೆ. ಬಟ್ ಇದು ಬೆಟರ್ ಅನಿಸುತ್ತೆ. ಖಾಲಿ ಆಗ್ತಾ ಇದೆ, ಇನ್ನೊಂದು ಸಾರಿ ತರಿಸ್ಕೊಳ್ಬೇಕು. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ನೋಡೋಣ. ವೀಕ್ ಡೇಯಲ್ಲಿ ನಾನು ಇದ್ದಾಗ, ಸ್ಕೂಲ್ ಇದ್ದಾಗ ಹೇಗಿರುತ್ತೆ ನನ್ನ ರುಟೀನ್ ಅಂತ ನೋಡಿದ್ದೀರಾ. ಸೊ ವೀಕೆಂಡ್ಸಲ್ಲಿ ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾನು ಇದನ್ನು ಅಪ್ಲೈ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಯಾಕೆ ಅಂದರೆ ಅಪ್ಲೈ ಮಾಡಿ ಆದಮೇಲೆ ಮಿನಿಮಮ್ 1.5 to 2 hours ಇದನ್ನು ಬಿಡಬೇಕಾಗುತ್ತೆ, ಅಂದರೆ ಡ್ರೈ ಆಗೋ ತನಕ. ತುಂಬ ಡ್ರೈ ಆಗಬೇಕು ಅಂತೇನಿಲ್ಲ. ಕೆಲವೊಂದು ಜಾಗದಲ್ಲಿ ಡ್ರೈ ಆಗಿರುತ್ತೆ, ಕೆಲವೊಂದು ಕಡೆ ಹಾಗೆ ವೆಟ್ ಇರುತ್ತೆ. ಹಾಗಿದ್ರೂ ಕೂಡ ಪರವಾಗಿಲ್ಲ, ನಾವು ವಾಶ್ ಮಾಡ್ಕೊಳ್ಬೋದು. ಆ್ಯಂಡ್ ತುಂಬ ಡ್ರೈ ಇರುತ್ತಲ್ವ ಹೇರ್, ಆ್ಯಂಡ್ ತುಂಬಾ ರಫ್ ಇರುತ್ತೆ, ಅವ್ರಿಗೆ ಮೆಹಂದಿ ಹಚ್ಚಿದಾಗ ಮತ್ತಷ್ಟು ರಫ್ ಆಗುತ್ತೆ. ಅಂಥವ್ರು ಏನು ಮಾಡಬೇಕು, ಇದರಲ್ಲಿ ಸ್ವಲ್ಪ ನೀರು ಬದಲು ಮೊಸರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಹಚ್ಕೊಳ್ಬೇಕು. ಸೊ ಮೊಸರು ನಮ್ಮ ಹೇರ್ಗೆ ಸಾಫ್ಟ್ನೆಸ್ ಕೊಡುತ್ತೆ. ಸೊ ನಾನು ಫುಲ್ ಹೇರ್ಗೇನು ಹಚ್ಚೋದಿಲ್ಲ, ಜಸ್ಟ್ ಫ್ರಂಟಲ್ಲಿ ಮಾತ್ರನೇ ಹಚ್ಚೋದು. ಸೊ ನೆಕ್ಸ್ಟ್ ಕೆಲಸ ನಾನು ಮಾಡಿದ್ದಂದರೆ ಬಟ್ಟೆನ ನೆನೆಸಿದ್ದು. ಬಟ್ಟೆ ನಾನು ಡೈರೆಕ್ಟಾಗಿ ವಾಶ್ಗೆ ಹಾಕೋದಿಲ್ಲ, 1 hour ಆದರೂ ನೆನೆಸ್ತೀನಿ. ಸಪ್ರೇಟ್ ನೆನೆಸ್ಬಿಟ್ಟು ಬಕೆಟಲ್ಲಿ ಆಮೇಲೆ ಅದನ್ನು ವಾಶ್ಗೆ ಹಾಕೋದು. ಹಾಗಾಗಿ ಈಗ ನಾನು ನೆನೆಸಿದ್ದೀನಿ, ಅಟ್ಲೀಸ್ಟ್ ಸ್ನಾನಕ್ಕೆ ಹೋಗೋ ಮುಂಚೆ ನಾನು ಅದನ್ನು ವಾಶ್ಗೆ ಹಾಕ್ಬಿಟ್ಟು ಹೋಗ್ಬೋದು ಅಂಥೇಳಿ. ಸೊ ಅಡುಗೆ ಕೆಲಸ, ತಿಂಡಿ ಕೆಲಸ ಈಗ ಏನು ಶುರು ಮಾಡೋದಿಲ್ಲ. ಶಬ್ದ ಬರುತ್ತೆ ಕಿಚನ್ಗೆ ಹೋದರೆ. ಜಸ್ಟ್ ಬಿಸಿ ನೀರನ್ನು ಮಾಡಿ ಕುಡ್ದಿದ್ದೀನಿ. ಆ್ಯಂಡ್ ರಾಜೇಶ್ ಮತ್ತು ಸಾನು ಇನ್ನೂ ಎದ್ದಿಲ್ಲ. ಹರಿ ಏನೂ ಇಲ್ಲ ತಿಂಡಿ ಮಾಡಬೇಕು ಅಂತ. ಮನೆ ಗುಡಿಸ್ಬೇಕು, ಒರೆಸ್ಬೇಕು. ಬಟ್ ಅದ್ರ ಮುಂಚೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಗುಡಿಸೋದು ಒರೆಸೋದು ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಎಲ್ಲನೂ ಗುಡಿಸಿ ಒರೆಸಿ ತಿಂಡಿ ಮಾಡಿ ಪೂಜೆ ಮಾಡಿ ಎಲ್ಲನೂ ಮಾಡಿ ಮುಗಿಸೋ ತನಕ ಟೈಮೇ ಆಗಿಬಿಟ್ಟಿರುತ್ತೆ. 11 ಗಂಟೆಗೆ ನಾನು ವೀಡಿಯೋಸ್ ಪೋಸ್ಟ್ ಮಾಡಬೇಕಲ್ವ, ಅದಕ್ಕೆ 1 hour ಕೆಲಸ ಹಿಡಿಸುತ್ತೆ. ಅದನ್ನು ಮಾಡಿಬಿಟ್ಟು ಆಮೇಲೆ ಮಾಡೋಣ ಮನೆ ಕೆಲಸನ ಅಂತ ಕೂತ್ಕೊಂಡಿದ್ದೀನಿ. ಸೊ ವಿಡಿಯೋ ಅಪ್ಲೋಡಿಂಗ್ ಕೆಲಸ ಮುಗೀತು. ಈಗ ಕಿಚನಿಗೆ ಬಂದಿದ್ದೀನಿ. ಇನ್ನೂ ಇಬ್ಬರು ಎದ್ದಿಲ್ಲ, ಬಟ್ ಇನ್ನೂ ಕಾಯೋದಕ್ಕಾಗೋದಿಲ್ಲ. ಗುಡಿಸೋ ಮುಂಚೆ ಸ್ವಲ್ಪ ಕಿಚನ್ ಕ್ಯಾಬಿನೆಟ್ ಕ್ಲೀನ್ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ನೆನ್ನೆ ಕ್ಲೀನ್ ಮಾಡಿರಲಿಲ್ಲ, ಯಾಕೆ ಅಂದರೆ ಫ್ರೈಡೇ ನೈಟ್, ಸ್ಯಾಟರ್ಡೆ ಮಾರ್ನಿಂಗ್ ಏನೋ ಅರ್ಜೆಂಟ್ ಇರೋದಿಲ್ವಲ್ಲ, ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿಂಡಿ ಶುರು ಮಾಡ್ಬೋದು ಅಂತ ಹೇಳಿಬಿಟ್ಟು ನೆನ್ನೆ ಕ್ಲೀನ್ ಮಾಡಿರಲಿಲ್ಲ. ರೀಸೆಂಟ್ ರುಟೀನಲ್ಲಿ ನೋಡಿದ್ದೀರ, ಎವ್ರಿ ಡೇ ನಾನು ಅದನ್ನು ಕಿಚನ್ ಕ್ಯಾಬಿನೆಟ್ನ ಕ್ಲೀನ್ ಮಾಡಿಬಿಟ್ಟು ರೆಡಿ ಟು ಕುಕ್ ಇರಬೇಕು, ಆ ಥರ ಮಾಡಿ ಮಲಗಿರ್ತೀನಿ. ಆದರೆ ಫ್ರೈಡೇ ನೈಟ್ ಅಂದರೆ ನಾಳೆ ಮಾಡ್ಕೊಳ್ಬೋದು, ಏನು ಅರ್ಜೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಸಿನೆಸ್ ಇಂಡ್ಯೂಸ್ ಆಗುತ್ತೆ. ಹಾಗಾಗಿ ಈಗ ನಾನು ಕಿಚನ್ ಕ್ಲೀನ್ ಮಾಡಿಬಿಟ್ಟು ತಿಂಡಿನ ಶುರು ಮಾಡಬೇಕು. ತಿಂಡಿ ಶುರು ಮಾಡೋದು ಲೇಟು, ಬಟ್ ಅದ್ರ ಮುಂಚೆ ಕಿಚನ್ ಕ್ಯಾಬಿನೆಟ್ನ ಕ್ಲೀನ್ ಮಾಡಬೇಕು. ನೆನ್ನೆ ತೊಳೆದಿಟ್ಟಂಥ ಪಾತ್ರೆಗಳನ್ನ ಎತ್ತಿಟ್ಬಿಟ್ಟು ಡಿಶ್ ವಾಷರಲ್ಲಿರುವಂಥ ಪಾತ್ರೆಗಳನ್ನ ಸೆಟ್ಲ್ ಮಾಡಿಬಿಟ್ಟು ಕ್ಯಾಬಿನೆಟ್, ಸ್ಟವ್ ಎಲ್ಲನೂ ಒರೆಸ್ಬಿಟ್ಟು ಆಮೇಲೆ ಗುಡಿಸೋದಕ್ಕೆ ಶುರು ಮಾಡ್ತೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ? ರಜಾ ಇದ್ರೂ ಕೂಡ ರಾತ್ರಿನೇ ಎಲ್ಲನೂ ಪ್ರಿಪೇರ್ ಮಾಡಿರ್ತೀರಾ? ಲೈಕ್ ನಾನು ಕ್ಯಾಬಿನೆಟ್ ಕ್ಲೀನ್ ಮಾಡೋದು, ನಾಳೆಗೆ ಏನು ತಿಂಡಿ ಅಂತ ಯೋಚನೆ ಮಾಡಿರೋದು ಎಲ್ಲನೂ ಮಾಡಿರ್ತೀನಿ. ಆದರೆ ರಜಾ ಇದ್ದಾಗ ಅದೆಲ್ಲ ಏನೂ ಮಾಡೋದಿಲ್ಲ. ನೀವು ಹೇಗೆ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಇವತ್ತಿನ ತಿಂಡಿಗೂ ಯೋಚನೆ ಮಾಡಿಲ್ಲ.
ಈಗ ತಿಂಡಿಗೆ ಪ್ರಿಪೇರ್ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಬಂದಿದ್ದೀನಿ. ಸೊ ಬಟ್ಟೆ ಕೂಡ ವಾಶ್ಗೆ ಹಾಕಿದ್ದೀನಿ. ತಿಂಡಿಗೆ ಪ್ರಿಪೇರ್ ಮಾಡಿಬಿಟ್ರೆ ಬಂದ ತಕ್ಷಣನೇ ಮಾಡಿ ಬಿಸಿ ಬಿಸಿ ತಿನ್ಬೋದಲ್ವಾ ಅಂಥೇಳಿ. 2 ಡೇಸ್ ಬ್ಯಾಕ್ ನಾನು ಹರ್ಬಲ್ ಆಯಿಲ್ ಮಾಡಿದ್ದೆ. ನಾನು ಹರ್ಬ್ಸ್ ಎಲ್ಲ ಹಾಕಿ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ಆ ಆಯಿಲು ಸ್ವಲ್ಪ ಅದು ಪೌಡರ್ ಎಲ್ಲ ಹಾಕಿರ್ತೀನಲ್ಲ ಅದು ಕೆಳಗಡೆ ಸೆಟಲ್ ಆಗಲಿ ಅಂತ ಇಟ್ಟಿದ್ದೆ. ಈಗ ನೋಡಿ ಸೆಟಲ್ ಆಗಿದೆ. ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮಾಡ್ತೀನಿ, ಬಟ್ ಇದು ನನಗೆ ಸೂಟ್ ಆಗ್ತಾ ಇಲ್ಲ. ನನಗೆ ಇಚ್ಚಿಂಗ್ ಆಗುತ್ತೆ ಇದನ್ನು ಹಚ್ಚಿದ್ರೆ. ಹಾಕಿದ್ದು ದಿನಾನೇ ಇಚ್ಚಿಂಗ್ ಶುರು ಆಗುತ್ತೆ. ಸ್ನಾನ ಮಾಡಿದ್ರೂ ಕೂಡ ಕಡಿಮೆ ಆಗೋದಿಲ್ಲ. ಬಟ್ ರಾಜೇಶ್ಗೆ ಇದೇ ಆಯಿಲ್ ಬೇಕು. ಇಟ್ಸ್ ವೆರಿ ಗುಡ್. ಬಟ್ ಕೆಲವೊಬ್ಬರಿಗೆ ಅದು ಸೂಟ್ ಆಗುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಸೊ ಇದನ್ನು ನಾನು ಏನೇನೆಲ್ಲ ಹಾಕಿ ಮಾಡ್ತೀನಿ ಅಂದರೆ, ಕೊಬ್ಬರಿ ಎಣ್ಣೆ ಆದಷ್ಟು ಕೋಲ್ಡ್ ಪ್ರೆಸ್ಡ್ ಇದ್ದರೆ ಜಾಸ್ತಿ ಬೆನಿಫಿಟ್. ಯಾಕಂದರೆ ಅದು ಕೋಲ್ಡ್ ಪ್ರಾಸೆಸ್ಸಲ್ಲಿ ಮಾಡಿರ್ತಾರೆ. ನಾನಿಲ್ಲಿ ಪ್ಯಾರಾಚೂಟ್ ಯೂಸ್ ಮಾಡ್ತಾ ಇದ್ದೇನೆ. ನನಗೆ ಕೋಲ್ಡ್ ಪ್ರೆಸ್ಡ್ ಖಾಲಿ ಆಗಿತ್ತು, ಸೊ ತರಿಸ್ಬೇಕು. ನೆಕ್ಸ್ಟ್ ಅದಕ್ಕೆ ನಾನು ಸ್ವಲ್ಪ ಒಣಗಿಸಿರೋವಂಥ ಕರಿಬೇವು, ಆಮ್ಲ, ನೆಲ್ಲಿಕಾಯಿನ, ಬೆಟ್ಟದ ನೆಲ್ಲಿಕಾಯಿ, ಅಲೋವೆರಾ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ದಾಸವಾಳ, ರೆಡ್ ದಾಸವಾಳ, ಇದು ಮೆಂತೆ, ಅದನ್ನು ಕುಟ್ಕೊಂಡಿದ್ದೀನಿ. ಇದ್ರ ಜೊತೆ ತುಳಸಿ, ಬೇಸಿಲ್ ಲೀವ್ ಅಂತ ಸಿಗುತ್ತಲ್ಲ ಅದು, ಆಮೇಲೆ ಬೇವಿನ ಎಲೆ ಇದ್ರೂ ಕೂಡ ಹಾಕ್ಬೋದು. ಸೊ ಎಣ್ಣೆ ಬಿಸಿ ಆದ ತಕ್ಷಣವೇ, ಅಂದರೆ ಹೊಗೆ ಬರುತ್ತೆ, ಆವಾಗ ನಾನು ಇದನ್ನೆಲ್ಲ ಒಂದೊಂದಾಗಿ ಸೇರಿಸ್ತಾ ಹೋಗ್ತೀನಿ. ಅಲೋವೆರಾ ಮತ್ತು ಆಮ್ಲ ಸ್ವಲ್ಪ ಕಪ್ಪಗಾಗಬೇಕು, ಅದು ಸ್ವಲ್ಪ ಟೈಮ್ ಹಿಡಿಸುತ್ತೆ. ಹಾಗಾಗಿ ಎಲ್ಲನೂ ಸೇರಿಸ್ಬಿಟ್ಟು ಒಂದು 10 ನಿಮಿಷ ಅದನ್ನು ಹಾಗೆ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಇವತ್ತು ತಿಂಡಿ ಮಾಡಿ ಆದಮೇಲೆ ಸಾನು ಜೊತೆ ಕೂತ್ಕೊಂಡು ಒಂದು ಮಿರರ್ ಪೇಂಟ್ ಮಾಡೋಣ ಅಂತ ಮಿರರ್ ತೊಗೊಂಡಿಟ್ಕೊಂಡಿದ್ದೀನಿ. ರೀಸೆಂಟಾಗಿ ತೋರಿಸಿದೆ ನೋಡಿ ನಮ್ಮ ಬಾತ್ರೂಮಲ್ಲಿರೋ ಮಿರರ್ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಈ ಸಾರಿ ಪ್ಲೇನ್ ಮಿರರ್ ತಂದಿದ್ದೀನಿ, ಏನೂ ಡಿಸೈನ್ ಮಾಡಿಸಿಲ್ಲ. ನಾವೇನಾದರೂ ಮಾಡೋಣ, ಅದು ಮಾಡಿಸಿದ್ರು ಕೂಡ ತುಂಬ ಬೇಗ ಹಾಳಾಗುತ್ತಂತೆ, ಅದು ಹಿಂದ್ಗಡೆದು ಬಂದುಬಿಡತ್ತೆ. ಈ ಥರ ಇದ್ದರೆ ಸ್ವಲ್ಪ ದಿನ ಚೆನ್ನಾಗಿರುತ್ತಂತೆ. ಅದನ್ನು ಇವರು ತೆಗೆದ್ಬಿಟ್ಟು ಮತ್ತೆ ಹಾಕೋದ್ರಿಂದ ಆ ಥರ ಆಗತ್ತಂತೆ. ಅದಕ್ಕೆ ಈ ಡಿಸೈನ್ ನೋಡಿ ಸಾನುನೇ ಮಾಡಿರೋದು, ಈ ಥರ ಮಾಡೋಣ ಅಂತ ಹೇಳಿದ್ದಾಳೆ. ಅದಕ್ಕೀಗ ಈ ಡಿಸೈನ್ನ ನಾವು ಮಿರರ್ ಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ಮಿರರ್ ಮೇಲೆ ಡಿಸೈನ್ನ ಮೊದಲು ನಾವು ಸ್ಕೆಚ್ ಪೆನಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಒಂದು ದೊಡ್ಡದು ಮಾಡಿದೆ, ಆಮೇಲೆ ನಾನು ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂದ್ಲು. ಸರಿ ನೀನೇ ಮಾಡು, ಹೇಗೆ ಬಂದರೆ ಏನೋ, ಅವಳು ಮಾಡಿದಾಗ ತಾನೇ ಅವಳಿಗೂ ಗೊತ್ತಾಗೋದು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಅದಕ್ಕೆ ಅವಳಿಗೆ ಕೊಟ್ಟಿದ್ದೀನಿ ಮಾಡು ಅಂತ ಹೇಳಿಬಿಟ್ಟು. ಇದು ಸ್ಕೆಚ್ ಪೆನ್ನಲ್ಲಿ ಔಟ್ಲೈನ್ ಹಾಕ್ಕೊಳ್ತಾ ಇದ್ದೀವಿ. ಸ್ಕೆಚಲ್ಲಿ ಮಾಡಿ ಆದಮೇಲೆ ಗಮ್ಮಲ್ಲಿ ನಾವು ಔಟ್ಲೈನ್ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಗ್ಲಾಸ್ ಪೇಂಟ್ಗೆ ಬೇರೆ ಬರುತ್ತೆ, ಬ್ಲ್ಯಾಕ್ ಕಲರ್ದು, ಗೋಲ್ಡನ್ ಆ್ಯಂಡ್ ಸಿಲ್ವರಲ್ಲಿ ಬರುತ್ತಂತೆ. ನಮಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ, ನಾನು ತಂದಿದ್ದೀನಿ. ಆದರೆ ಅದು ತುಂಬಾ ಡಾರ್ಕ್ ಕಾಣುತ್ತಲ್ಲ, ತಡಿ ಇದು ವರ್ಕ್ ಆಗುತ್ತಾ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀವಿ. ಬಟ್ ದಿಸ್ ಈಸ್ ನಾಟ್ ದ ಕರೆಕ್ಟ್ ವೇ. ಸ್ನೇಹಿತರೆ, ಈಗ ಅದು ಡ್ರಾ ಮಾಡಿದ್ದೀವಲ್ಲ ಅದು ಒಣಗಬೇಕು. ಅಲ್ಲಿ ತನಕ ಅದರಲ್ಲಿ ಪೇಂಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಬ್ಬರು ರೀಸೆಂಟಾಗಿ, ಅಂದರೆ ಲಾಸ್ಟ್ ವೀಕು, ಈ ವೀಕಲ್ಲೆಲ್ಲ ಒಬ್ಬರು ಹೇಳಿದರು, ಪೇರೆಂಟಿಂಗ್ ಟಿಪ್ ಕೊಡಿ, ಮಕ್ಕಳನ್ನ ಹೇಗೆ ಮೊಬೈಲಿಂದ ದೂರ ಇಡೋದು, ಹೇಗೆ ಅವ್ರನ್ನ ಎಂಗೇಜ್ ಆಗಿ ಇಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅಂತ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಬನ್ನಿ. ಈಗ ನೋಡಿದ್ರಿ, ನಾನು ಮತ್ತು ಸಾನು ಇಬ್ಬರು ಸೇರಿಕೊಂಡು ಆ ಆರ್ಟನ್ನು ಮಾಡ್ತಾ ಇದ್ದಿದ್ದು. ಬೇಕಿದ್ರೆ ನಾನು ಒಬ್ಬಳೇ ಮಾಡ್ಬೋದಿತ್ತು, ಅದು ಸಾನುಗೆ ಎಂಗೇಜ್ ಮಾಡ್ದಂಗೆ ಆಗೋದಿಲ್ಲ. ಹಾಗಾಗಿ ಇಬ್ಬರು ಕುತ್ಕೊಂಡು ಮಾಡಿದ್ವಿ. ಸೊ ದಿಸ್ ಈಸ್ ದ ಫಸ್ಟ್ ಎಕ್ಸಾಂಪಲ್. ಮತ್ತು ಬನ್ನಿ ಜಾಸ್ತಿ ಮಾತಾಡೋಣ ಕೂತ್ಕೊಂಡು. ಮಕ್ಕಳನ್ನ ಹೇಗೆ ಎಂಗೇಜ್ ಆಗಿಡೋದು. ಈಗ ನಮ್ಮ ಸಾನು ರುಟೀನ್ನ ನೀವು ಕೇಳಿದ್ರೆ, ಬೆಳಿಗ್ಗೆ 6:15 ಹೇಳ್ತಾಳೆ. 6:15 ಮನೆಗೆ ಬರೋದು ಆಲ್ಮೋಸ್ಟ್ 3:45, 4 ಅಂತಲೇ ಹೇಳ್ಬೋದು. ಬಂದಿದ್ದು ಒಂದು ಸ್ವಲ್ಪ ಹೊತ್ತು, ಅಂದರೆ ಊಟ ಮಾಡಿಬಿಟ್ಟು, ವಾರಕ್ಕೆ 3 ದಿನ ಅವಳಿಗೆ ಆನ್ಲೈನ್ ಕ್ಲಾಸ್ ಇರುತ್ತೆ. ಆ್ಯಂಡ್ ವಾರದಲ್ಲಿ 3 ದಿನ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ದಿನ 1 ಅವರ್ ಬ್ಯಾಡ್ಮಿಂಟನ್ ಇರುತ್ತೆ. ಈಗ ಸೋಮವಾರ ಎಕ್ಸಾಂಪಲ್ ತೊಗೊಂಡ್ರೆ, ಸೋಮವಾರ ಅವಳು ಮನೆಗೆ ಬಂದು ಊಟ ಮಾಡಿ ಕ್ಲಾಸ್ ಅಟೆಂಡ್ ಮಾಡೋದು ಕೂತ್ಕೊಂಡ್ರೆ 8:30 ತನಕನೂ ಅವಳು ಬ್ಯುಸಿನೇ. ಅವಳು ಮನೆಗೆ ಬರೋದು ಮತ್ತೆ 8:30ಗೆ. ಸೊ ಅಲ್ಲಿ ತನಕ ಅವಳು ಮೊಬೈಲ್ ನೋಡೋದಿಲ್ಲ, ಹೋಮ್ವರ್ಕ್ ಮಾಡೋದಕ್ಕೂ ಅವಳಿಗೆ ಆಗೋದಿಲ್ಲ. ಏನು ಅವಳು ಮನೆಗೆ ಬಂದ ಮೇಲೆ ಊಟ ಮಾಡಿಕೊಂಡು ಹೋಮ್ವರ್ಕ್ ಮಾಡ್ತಾಳೆ. ಅಥವಾ ಅವ್ರ ಸ್ಕೂಲಲ್ಲಿ ಒಂದು ಪೀರಿಯಡ್, 0 ಪೀರಿಯಡ್ ಅಂತ ಇರುತ್ತಂತೆ. ಹೋಮ್ವರ್ಕ್ ಏನಾದರೂ ಇದ್ದರೆ ಅವಳು ಆ ಪೀರಿಯಡಲ್ಲಿ ಮಾಡ್ಕೋ ಅಂತ ಹೇಳಿದ್ದೀನಿ. ಸೊ ಅಲ್ಲಿ ಮಾಡ್ತಾಳೆ. ಕೆಲವೊಂದು ಸಾರಿ ನೀವು ಹೋಮ್ವರ್ಕ್ನ ಹೋಮಲ್ಲೇ ಮಾಡಬೇಕು ಅಂದ್ಬಿಟ್ಟು ಅವ್ರ ಮ್ಯಾಮ್ಗಳು ಬಿಡೋದಿಲ್ವಂತೆ. ಅಂಥ ಟೈಮಲ್ಲಿ ಮನೆಗೆ ಬಂದು ಮಾಡ್ತಾಳೆ. ಓದೋದಂತೂ ಇರೋದೇ ಇಲ್ಲ, ಓದೋದಂದರೆ ಅವಳಿಗೆ ಆಗೋದೇ ಇಲ್ಲ. ಸೊ ಮಾರನೇ ದಿನ, ಅಂದರೆ ಟ್ಯೂಸ್ಡೇಸ್ ಅವಳಿಗೆ ಆನ್ಲೈನ್ ಕ್ಲಾಸ್ ಆಗಲಿ ಅಥವಾ ಡ್ಯಾನ್ಸ್ ಕ್ಲಾಸ್ ಆಗಲಿ ಇರೋದಿಲ್ಲ, ಜಸ್ಟ್ ಬ್ಯಾಡ್ಮಿಂಟನ್ ಇರುತ್ತೆ. ಆವಾಗ ಮಾತ್ರ ಅವಳು 1 ಅವರ್ ಹೋಗ್ತಾಳೆ.
ಮಂಗಳವಾರದ್ದು ಅವಳದು ರೂಟೀನ್ ನೋಡಬೇಕು ಅಂದರೆ ಮನೆಗೆ ಬಂದ ಮೇಲೆ ಊಟ ಮಾಡಿಕೊಂಡು 4:15 ಅವಳು ಫ್ರೀ ಆಗ್ತಾಳೆ ಅಂಟಿಲ್ ಬ್ಯಾಡ್ಮಿಂಟನ್ಗೆ ಹೋಗೋ ತನಕ 1 ಅವರು 2 ಅವರು. ಅದು ಕ್ಲಾಸ್ಗೆ ನಾವು ಯಾವ ಟೈಮಿಗೆ ಕರ್ಕೊಂಡು ಹೋಗ್ತೀವೋ ಅದ್ರ ಮೇಲೆ ಡಿಪೆಂಡು. ಸೊ ಮತ್ತೆ ಹೋದರೆ ಅವಳು ಬರೋದು 8:30. ಅಲ್ಲಿ ತನಕ ಅವಳು ಹೋಮ್ವರ್ಕ್ ಇದ್ದರೆ ಮಾಡ್ಕೊಳ್ತಾಳೆ, ಓದು ಅಂದರೆ ಓದೋದಿಲ್ಲ, ಯಾರಾದರೂ ಫ್ರೆಂಡ್ಸ್ ಬಂದರೆ ಆಟಾಡೋದಕ್ಕೆ ಹೋಗ್ತಾಳೆ, ಇಲ್ಲ ಅಂದರೆ ಟಿ ವಿ ನೋಡ್ತಾ ಕೂತ್ಕೊಳ್ತಾಳೆ. ಆ ಟೈಮಲ್ಲಿ ನಾವು ಮೊಬೈಲ್ ಅಂತೂ ಅವಳಿಗೆ ಕೊಡೋದಿಲ್ಲ. ಇನ್ನು ರಾತ್ರಿ ಅವಳಿಗೆ ಎಲ್ಲರಿಗೂ ಮೊಬೈಲ್ ಅಂದರೆ ಆಸೆ. ನಾವು ಮೊಬೈಲ್ ಜಾಸ್ತಿ ನೋಡ್ತೀವಿ, ರಾಜೇಶ್ ಕೂಡ ನೋಡ್ತಾರೆ, ಹಾಗಾಗಿ ಅವಳಿಗೂ ಕೂಡ ನೋಡಬೇಕು ಅನಿಸುತ್ತೆ. ಸೊ ಅದು ಈ ಮಧ್ಯೆ ಶುರುವಾಗಿರೋದು. ಸೊ ನನ್ನ ಫಸ್ಟ್ ಟಿಪ್ಪು, ನಿಮ್ಮ ಮಕ್ಕಳನ್ನು ಮೊಬೈಲಿಂದ ದೂರ ಇಡಬೇಕು ಅಂದರೆ ನೀವು ಮೊಬೈಲನ್ನು ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಈಗ ನಾವು ಚಿಕ್ಕವರಾಗಿದ್ದಾಗ ನಾವು ಮೊಬೈಲ್ ಅಡಿಕ್ಟ್ ಆಗಿರಲಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಮೊಬೈಲ್ಗಳೇ ಇರ್ತಾ ಇರಲಿಲ್ಲ. ಇದ್ರೂ ಲ್ಯಾಂಡ್ಲೈನ್ ಇರ್ತಾಯಿತ್ತು, ಅಥವಾ ದೊಡ್ಡವ್ರ ಹತ್ರ ಯಾವುದಾದ್ರೂ ಒಬ್ಬರ ಹತ್ರ ಇರ್ತಾಯಿತ್ತು ಅಷ್ಟೇ. ನಮ್ಮ ಅಪ್ಪ ಹತ್ರ ಇತ್ತು, ಅದು ಕೂಡ ನಾನು ಕಾಲೇಜಿಗೆ ಸೇರಿದ ಮೇಲೆ, ಚಿಕ್ಕ ಮಗುವಾಗಿದ್ದಾಗ ಅಥವಾ ಸಾನೋ ಏಜಲ್ಲಿ ಇರಲಿಲ್ಲ. ಸರಿನಾ? ಟಿ ವಿ ಇತ್ತು, ಆದರೆ ಅದರಲ್ಲಿ ಕೇಬಲ್ ಇರಲಿಲ್ಲ. ಈಗ ಕಾಲದಲ್ಲಿ ಹೇಗಾಗಿದೆ ಹೇಳಿ, ಟಿ ವಿ ಈಸ್ ಅ ಮಸ್ಟ್. ಚಿಕ್ಕವ್ರಿಗಲ್ಲ, ದೊಡ್ಡವ್ರಿಗೂ ಕೂಡ ಬೇಕು. ಸೀರಿಯಲ್ ಅಷ್ಟು ಅಡಿಕ್ಟ್ ಆಗಿರ್ತೀವಿ. ಟಿ ವಿ ಇರಬೇಕು, ಕೇಬಲ್ ಇರಬೇಕು, ಮೊಬೈಲ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು. ನಾವು ಹೇಗೆ ನಮಗೆ ಬೇಕು ಬೇಕು ಅಂತೀವೋ ಮಕ್ಕಳು ಕೂಡ ನಮ್ಮನ್ನು ನೋಡಿ ಅವರು ಕೂಡ ಕಲಿತಾರೆ. ನೀವು ನೋಡ್ತೀರಾ, ನಾವು ನೋಡ್ತೀವಿ ಅಂದ್ಬಿಟ್ಟು. ಸೊ ಫಸ್ಟ್ ಸ್ಟೆಪ್ ಇಸ್, ನೀವು ಆದಷ್ಟು ಟಿ ವಿನ ಮೊಬೈಲ್ನ ಅವಾಯ್ಡ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ಅದು ಕಷ್ಟ ಆಗುತ್ತೆ, ಬಟ್ ನೀವು ನಿಮ್ಮನ್ನು ನೀವು ಎಂಗೇಜ್ ಮಾಡಿ ಇಟ್ಕೊಂಡಿರಿ ಯಾವುದಾದ್ರೂ ಕೆಲಸದಲ್ಲಿ. ಬುಕ್ಗಳನ್ನ ಓದಿ ಅವ್ರ ಮುಂದೆ, ಅವ್ರಿಗೂ ಬುಕ್ ಓದಬೇಕು ಅಂತ ಅನಿಸುತ್ತೆ. ಸೊ ಅವ್ರಿಗೂ ಕೂಡ ಬುಕ್ ತೆಗೆಸ್ಕೊಡಿ. ಚಿಕ್ಕದು ಕಾಮಿಕ್ಕೋ ಅಥವಾ ಫೇರಿ ಟೇಲ್ಸ್ ಸಮಥಿಂಗ್ ಏನಾದರೂ ಒಂದು ತೆಗೆಸ್ಕೊಡಿ. ನೀವು ಓದೋಕ್ಕೆ ಶುರು ಮಾಡಿದಾಗ ಅವರು ಓದ್ತಾರೆ. ಸೊ ನೀವು ಮೊಬೈಲ್ ಅವಾಯ್ಡ್ ಮಾಡಿದಾಗ ಅವರು ಅವಾಯ್ಡ್ ಮಾಡ್ತಾರೆ, ಆಯಿತಾ? ನೆಕ್ಸ್ಟ್ ಮನೆ ಒಳಗಡೆನೇ ಇಟ್ಕೊಳ್ಳೋದ್ರ ಬದಲು ಫ್ರೆಂಡ್ಸ್ ಯಾರನ್ನಾದರೂ ಮಾಡಿ ಅವ್ರ ಜೊತೆ ಒಂದು ದಿನಕ್ಕೆ ಒಂದು 1/2 hour 1 hour ಆಟಾಡೋದಕ್ಕೆ ಮಾಡಿಕೊಡಿ. ಅಥವಾ ನಮ್ಮ ಸಾನು ಥರ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನಾಗುತ್ತೆ, ಮಕ್ಕಳು ತುಂಬ ಇದ್ದಾರೆ, ಆದರೆ ವೀಕ್ ಡೇಸಲ್ಲಿ ಅವ್ರಿಗೆ ಹೋಮ್ವರ್ಕ್ ಇರುತ್ತೆ, ಓದೋದಿರುತ್ತೆ, ಯಾರೂ ಆಟಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾವೇನು ಮಾಡಿದ್ದೀವಿ, ಅವಳಿಗೆ ಈ ಥರ ಕ್ಲಾಸ್ಗಳನ್ನ ಸೇರಿಸ್ಬಿಟ್ಟಿದ್ದೀವಿ. ಅವಳಿಗೂ ಇಷ್ಟನೇ, ನನಗೂ ಗೊತ್ತದು ತುಂಬಾ ಕಷ್ಟ ಮ್ಯಾನೇಜ್ ಮಾಡೋದು, ಓದೋದಕ್ಕಾಗೋದಿಲ್ಲ. ಹೋಮ್ವರ್ಕ್ ಅಂತೂ ರಾತ್ರಿ ಕುತ್ಕೊಂಡು ಮಾಡ್ತಾಳೆ, 10 ಗಂಟೆ ತನಕ ಮಾಡ್ತಾಳೆ. ನಾನು ಹೇಳಿದೆ, ಸಾನು ನೀನು ಡ್ಯಾನ್ಸ್ ಕ್ಲಾಸ್ಗೆ ಹೋಗು, ಇಲ್ಲ ಬ್ಯಾಡ್ಮಿಂಟನ್ಗೆ ಹೋಗು, ಎರಡರಲ್ಲಿ ಒಂದನ್ನು ಚೂಸ್ ಮಾಡು ಮಗಳೇ, ನಿಮಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿದಾಗ, ಇಲ್ಲ ನನಗೆ ಎರಡೂ ಇಷ್ಟನೇ, ನನಗೆ ಯಾವುದು ಬಿಡಲಿ, ನನಗೆ ಯಾವುದು ಬಿಡೋಕ್ಕೆ ಇಷ್ಟ ಇಲ್ಲ ಅಂದರು. ಸರಿ ನೀನು ಹೋಗು ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಟೆಸ್ಟ್ ಶುರು ಆಗುತ್ತೆ. ಈಗ ಟೆಸ್ಟ್ ಶುರು ಆಗಿದೆ, ಹಾಗಾಗಿ ಆ ಟೈಮಲ್ಲಿ ನಾವು ಡ್ಯಾನ್ಸ್ ಅಥವಾ ಬ್ಯಾಡ್ಮಿಂಟನ್ ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡಿಸ್ತೀವಿ. ಆವಾಗ ಅವಳಿಗೆ ಟೈಮ್ ಸಿಗುತ್ತಲ್ವ, ಸ್ವಲ್ಪ ಓದ್ಬೋದು ಅಂತ ಹೇಳಿಬಿಟ್ಟು. ಸೊ ನಾವು ಅವಳಿಗೆ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಕ್ಲಾಸು, ಬ್ಯಾಡ್ಮಿಂಟನ್ನು, ಆನ್ಲೈನ್ ಕ್ಲಾಸಸ್ ಎಲ್ಲನೂ ಹಾಕಿರೋದು ಒಂದೇ ರೀಸನ್ಗೆ, ಅವಳಿಗೆ ಎಂಗೇಜ್ ಆಗಿಡೋದಕ್ಕೆ. ಟಿ ವಿ ಜಾಸ್ತಿ ನೋಡಬಾರ್ದು, ಮೊಬೈಲ್ ಜಾಸ್ತಿ ನೋಡಬಾರ್ದು ಅಂತ ಹೇಳಿಬಿಟ್ಟು. ಸೊ ನೀವು ಕೂಡ ನೆಕ್ಸ್ಟ್ ಟಿಪ್ ನಾನೇನು ಹೇಳೋದಂದರೆ, ಯಾವುದಾದ್ರೂ ಅವ್ರಿಗೆ ಇಂಟ್ರೆಸ್ಟ್ ಇರುವಂಥ ಕ್ಲಾಸ್ಗಳಿಗೆ ಸೇರಿಸಿ. ತುಂಬ ಆಪ್ಷನ್ ಇದೆ ಸ್ನೇಹಿತರೆ. ನಾವು ಮ್ಯೂಸಿಕ್ಗೆ ಸೇರಿಸಿದ್ವಿ, ವೆರಿ ಫಸ್ಟ್ ನಾವು ಸೇರಿಸಿದ್ದು, ಬಟ್ ಅವಳಿಗೆ ಅದು ಇಷ್ಟ ಆಗಲಿಲ್ಲ, ಸೊ ಬಿಡಿಸ್ಬಿಟ್ವಿ ಅದನ್ನು. ನೆಕ್ಸ್ಟು ವೆಸ್ಟರ್ನ್ ಡ್ಯಾನ್ಸ್, ಈಗ ವೆಸ್ಟರ್ನ್ ಡ್ಯಾನ್ಸ್, ಕ್ಲಾಸಿಕಲ್ ಡ್ಯಾನ್ಸಿಗೆ ಸೇರಿಸಿದ್ವಿ. ಅವಳಿಗೂ ಅದರಲ್ಲಿ ಸ್ವಲ್ಪ ದಿನ ಕಲಿತ್ಲು, ಬಟ್ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನಾನು ಹೋಗ್ತೀನಿ, ಈಗ ಇದಕ್ಕೆ ಹೇಳ್ತಾ ಇದ್ದಾಳಲ್ವ, ಬ್ಯಾಡ್ಮಿಂಟನ್ನು ಬೇಕು, ವೆಸ್ಟರ್ನು ಬೇಕು ಅಂದ್ಬಿಟ್ಟು, ಆ ಥರ ಅದಕ್ಕೆ ಅವಳು ಹೇಳಲಿಲ್ಲ, ಅದಕ್ಕೆ ಅದನ್ನು ಬಿಡಿಸಿದ್ವಿ. ಈ ಥರ ನೀವು ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು. ಮ್ಯೂಸಿಕ್ ಇರುತ್ತೆ, ಈ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದಿರುತ್ತೆ, ಸ್ಕೇಟಿಂಗು, ಬ್ಯಾಡ್ಮಿಂಟನ್ನು, ಟೆನ್ನಿಸು, ಎಷ್ಟು ಬೇಕು ಹೇಳಿ, ಏನು ಬೇಕು ಹೇಳಿ ಎಲ್ಲನೂ ಸಿಗುತ್ತೆ. ಇವಳ ಫ್ರೆಂಡು ಜಿಮ್ನಾಸ್ಟಿಕ್ಗೆ ಹೋಗ್ತಾಯಿದ್ಲು. ಸೊ ಆ ಥರ ತುಂಬ ಕ್ಲಾಸಸ್ ಇರುತ್ತೆ. ಅವ್ರಿಗೆ ಯಾವ್ದು ಇಷ್ಟನೋ ಅದರಲ್ಲಿ ಎಂಗೇಜ್ ಮಾಡಿಸಿದ್ರೆ ಅವರು ಕೂಡ ಇದರಿಂದ ಸ್ವಲ್ಪ ದೂರ ಇರ್ತಾರೆ, ಟಿ ವಿ ಆ್ಯಂಡ್ ಮೊಬೈಲಿಂದ ಸ್ವಲ್ಪ ದೂರ ಇರ್ತಾರೆ. ಮಕ್ಕಳಿಗೆ ದಿನ ಓದು ಅಂದರೆ ಓದೋದಿಲ್ಲ, ಆಟಾಡೋದಕ್ಕೆ ಫ್ರೆಂಡ್ಸ್ ಸಿಕ್ಕಿದ್ರೆ ಒಂದು 1/2 hour 1 hour ರಿಫ್ರೆಶ್ಮೆಂಟ್ ಆಗುತ್ತೆ ಅವ್ರಿಗೂ, ಕಳಿಸ್ಕೊಡಿ. ಆ್ಯಂಡ್ ಮನೆಯಲ್ಲಿ ನಾವು ಹೇಗೆ ಫಾಲೋ ಮಾಡ್ತೀವೋ ಮಕ್ಕಳು ಕೂಡ ಹಾಗೆ ಫಾಲೋ ಮಾಡ್ತಾರೆ. ಸೊ ಆದಷ್ಟು ಡ್ರಾಯಿಂಗು, ಪೇಂಟಿಂಗು, ರೀಡಿಂಗು ನೀವು ಕೂಡ ಮಾಡಿ, ಅವರು ಕೂಡ ಮಾಡ್ತಾರೆ. ನಾನು ಡ್ರೆಸ್ ಹೊಲಿಯೋದನ್ನು ನೋಡ್ಬಿಟ್ಟು ನಾನು ನನ್ನ ಡಾಲಿಗೆ ಡ್ರೆಸ್ ಹೊಲಿತೀನಿ ಅಂದ್ಬಿಟ್ಟು ಅವಳು ಕೂಡ ಹೊಲಿದಿದ್ದಾಳೆ. ಸೊ ಇದೆಲ್ಲ ನಾವು ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದು. ಸೊ ಪ್ಲೀಸ್ ಥಿಂಕ್ ಮಾಡಿ, ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ನಮ್ಮ ಕಡೆಯಿಂದ ಅವ್ರು ಕಲಿತಾ ಇದ್ದಾರಾ ಅಂದ್ಬಿಟ್ಟು ಯೋಚನೆ ಮಾಡಿ. ಅವ್ಳಿಗೆ ಆಲ್ರೆಡಿ ಟೆಸ್ಟ್ ಶುರು ಆಗಿರೋದ್ರಿಂದ ನಾನು ಅವಳ ಜೊತೆ ಕೂತ್ಕೊಂಡು ಅವಳಿಗೆ ಓದಿಸ್ತಾ ಇದ್ದೀನಿ. ಆ್ಯಂಡ್ ಇದೇ ಕಾರಣದಿಂದಾಗಿ ನಾನು ವೀಡಿಯೋಸ್ ಕೂಡ ರೆಗ್ಯುಲರಾಗಿ ಮಾಡೋಕ್ಕಾಗ್ತಾ ಇಲ್ಲ.
2 ದಿನಕ್ಕೊಂದ್ಸರಿ ಹಾಕ್ತಾ ಇದ್ದೀನಿ. ಸೊ ಟೆಸ್ಟ್ ಆದಮೇಲೆ ರೆಗ್ಯುಲರ್ ಆಗಿ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಇಷ್ಟು ದಿನ ಒಂದೊಂದು ದಿನ ಬಿಟ್ಟು ಬಿಟ್ಟು ಹಾಕ್ತಾ ಇದ್ದೀನಲ್ಲ, ಸೊ ಇದೇ ರೀಸನ್. ಈಗ ಸಂಜೆ ಆಗಿದೆ ಸ್ನೇಹಿತರೆ. ಸಂಜೆ ಸ್ನ್ಯಾಕ್ಗೆ ನಾನು ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಪಾಪ್ಕಾರ್ನ್ ತುಂಬಾ ಈಸಿ, ನಿಮಗೂ ಗೊತ್ತಿರಬೇಕು. ಒಂಥರ ಹೆಲ್ದಿ, ಒಂಥರ ಜಂಕ್ ಯಾಕೆ ಅಂದರೆ ಇದಕ್ಕೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಬದಲು ಬೆಣ್ಣೆ ಹಾಕ್ಕೊಳ್ಬೋದು ಫುಲ್ಲು, ಆಗ ಇದು ಫುಲ್ಲಿ ಹೆಲ್ತಿ ಆಗುತ್ತೆ. ಮುಸ್ಕಿನ ಜೋಳ ಹೇಗಿದ್ರು ಅದು ಫೈಬರು. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಸಣ್ಣ ಉರಿಯಲ್ಲೇ ವಿತಿನ್ 5 ನಿಮಿಷನೂ ಇಲ್ಲ, ಒಂದು 2-3 ಮಿನಿಟ್ಸು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತೀನಿ. ಆಮೇಲೆ ಇದನ್ನು ದಪ್ಪ ಉರಿ ಮಾಡಿ ಪ್ಲೇಟ್ ಮುಚ್ಚಿಬಿಟ್ರೆ ಹೋಮ್ ಮೇಡ್ ಪಾಪ್ಕಾರ್ನ್ ರೆಡಿ. ಸೊ ತಿಂತಾ ಟಿ ವಿ ನೋಡೋಣ, ಒಂದು ಮೂವಿ ನೋಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ. ಟಿ ವಿ ನೋಡ್ತಾ ಹಾಗೆ ಸ್ವಲ್ಪ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡು ಅಂದರೆ ಆಗೋದೇ ಇಲ್ಲ, ಏನಾದರೂ ಒಂದು ಸಣ್ಣ ಕೆಲಸ ಮಾಡ್ತಾನೇ ಇರಬೇಕು. ಸೊ ಸೊಪ್ಪು ತಂದಿದ್ದೆ, ಇದರಲ್ಲಿ ಮೇಥಿ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಇದನ್ನು ಬಿಡಿಸಿಟ್ಟಿದ್ದೀನಿ. ಆದರೆ ಇವತ್ತು ರಾತ್ರಿನೇ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಗೊಜ್ಜನ ಮಾಡಿ ಇಡ್ತೀನಿ. 1 ದಿನ 2 ದಿನ ಮುಂಚೆನೇ ಮಾಡಿ ಇಡ್ಬೋದು. ಬೆಳಿಗ್ಗೆ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ರೆಡಿ. ವಿತಿನ್ 10-15 ಮಿನಿಟ್ಸ್ ತಿಂಡಿ ರೆಡಿ ಆಗಿಬಿಡುತ್ತೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಸೊ ಸಂಜೆ ಇದೆಲ್ಲ ಒಣಗಿದ ಮೇಲೆ ನಾವು ಏನು ಡಿಸೈನ್ ಮಾಡಿದ್ವೋ ಅದರೊಳಗಡೆ ಕಲರ್ ತುಂಬ್ತಾ ಇದ್ದೀವಿ. ಇದು ಗ್ಲಾಸ್ ಪೇಂಟ್, ಬಟ್ ನಾವು ಮಾಡ್ತಾ ಇರೋದು DIY. ಫೆವಿಕಾಲ್ ವರ್ಕ್ ಆಗುತ್ತಾ, ಅದರ ರಿಸಲ್ಟ್ ನಿಮಗೆ ಒಣಗಿದ ಮೇಲೆ ತಿಳಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನನ್ನ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್.